ವೀಕ್ಷಕರೇ ನಮಸ್ಕಾರ. RN ನ್ಯೂಸ್ಗೆ ಸ್ವಾಗತ. ನೋಡ್ರೋ, ಕಾರ್ಯಕರ್ತರ ಕಣ್ಣು ತುಂಬಾ ನೋಡ್ಕೊಳ್ಳಿ, ರಾಜಕಾರಣಿಗಳ ಮುಖ ಒಮ್ಮೆ ಕಣ್ಣು ತುಂಬಾ ನೋಡ್ಕೊಳ್ಳಿ. ಬಿಜೆಪಿ ಕಾಂಗ್ರೆಸ್ ಇವರೇ ಅಲ್ವಾ ಇತ್ತೀಚೆಗೆ ರಾಜ್ಯ ಸರ್ಕಾರ ರಾಜೀನಾಮೆ ಕೊಡಬೇಕು, ಕಾನೂನಾತ್ಮಕವಾಗಿ A1 A2 A3 ಆಗ್ಬೇಕು, 11 ಜನ ಬಲಿ ಆಗಿರುವಂತ RCB ಒಂದು ನಿರ್ಲಕ್ಷ್ಯತನ ಬೇಜವಾಬ್ದಾರಿತನ ಬಂದೋಬಸ್ತಲ್ಲಿ ಇವರೇ ನೇರ ಹೊಣೆ ಅಂತೇಳಿ ಇವರೇ ಅಲ್ವಾ ನರ ನಾಡಿಗಳೆಲ್ಲ ಕಿರ್ಚ್ಕೊಂಡು ಬಂಧನ ಮಾಡಿ ರಾಜೀನಾಮೆ ಕೊಡಿ ಅಂತ ಬೊಗಳ್ತಾ ಇದ್ದಂತವ್ರು. ನೋಡ್ರಿ, ಇವರೆಲ್ಲ ಒಂದೇ ಕಂಡ್ರು. ಇವರು ಪ್ಯಾಷನ್ ಮಾಡ್ಕೊಂಡಿದ್ದಾರೆ ಪಾಲಿಟಿಕ್ಸ್ ನ. ಬಲಿ ಆಗ್ತಾ ಇರೋದು ನಮ್ಮ ಕಾರ್ಯಕರ್ತರು ದ್ವೇಷ, ಜಾತಿ, ಕೋಮು ಗಲಭೆ ತಂದಿಟ್ಕೊಂಡು ಅವನ್ ಜೈ ಇವನ್ ಜೈ, ನಮ್ ಬಾಸ್, ನಮ್ ಫಾಲೋವರ್, ನಮ್ ಇವ್ರು, ನಮ್ ಗುರು, ನಮ್ ಶಿಷ್ಯ ಅನ್ಕೊಂಡು ನೀವುಗಳು ಕೋಮು ಗಲಭೆಗೆ ಸಿಕ್ಕಾಕೊಂಡು ನೀವು ಬಲಿ ಆಗ್ತಾ ಇರೋದು. ಕಾರ್ಯಕರ್ತರ ನಿಮ್ಮಿಂದ ನಿಮ್ಮ ಹೆಂಡತಿ ಮಕ್ಳು ಎಲ್ಲಾರು ಇವತ್ತಿಗೂ ಕೂಲಿ ಮಾಡ್ಕೊಂಡಿರ್ತಾರೆ. ಯಾರು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾರಲ್ಲ, ನೋಡ್ರಿ ನನ್ನ ಮಕ್ಳೆಲ್ಲ ಒಳ್ಳೆ ಲಕ್ಸುರಿ ಲೈಫ್ ಲೀಡ್ ಮಾಡ್ಕೊಂಡು ಜನರ ಜೀವನ ಜೊತೆ ಆಟ ಆಡ್ತಾ ಇದಾರೆ. ಹೆಣಕ್ಕೂ ಹಣವನ್ನ ಕಟ್ಟಿ ಸೂತ್ಕ ಇರುವಂತ ನಮ್ಮ ರಾಜ್ಯದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದಾರೆ. ಇತ್ತೀಚೆಗೆ ಹಾಕಿದ ಕಣ್ಣೀರು, ನವರಂಗಿ ಕಣ್ಣೀರು, ಇವರೆಲ್ಲ ಒಂದೇ. ಇವರೆಲ್ಲ ಕಾಣದ ಕೈ ಅನ್ನೋ ತರ ಆಡೋ ಆಟ ಆಡ್ತಾನೆ ಇದ್ದಾರೆ. ಬಲಿ ಆಗ್ತಾ ಇರೋದು ನಮ್ಮ ಕಾರ್ಯಕರ್ತರು, ನಮ್ಮ ಜನರು. ನಾವು ಬದಲಾಗ್ಬೇಕು. ಇತ್ತೀಚೆಗಾಗಿದ್ದಂತ RCB ಒಂದು IPL ಕಪ್ಪು, ಏನೊಂದು ಕಪ್ಪನ್ ತಂದ್ರು, ದೊಡ್ಡ ಕಪ್ಪು ಚುಕ್ಕೆ ಇಟ್ಟು 11 ಜನನ್ ಬಲಿ ತಗೊಂಡು ಅಮಾಯಕರ ಪೊಲೀಸರನ್ನ ಅಮಾನತ್ ಮಾಡುವಂತ ಕೆಲಸ ಮಾಡಿದಂತ ರಾಜಕಾರಣಿಗಳು ಇವರು ನವರಂಗಿ ಆಟಕ್ಕೆ ಇನ್ನೆಷ್ಟು ಜನ ಬಲಿ ಆಗ್ಬೇಕು, ಇನ್ಮೇಲಾದ್ರೂ ಬುದ್ಧಿ ಕಲಿರೋ. ಇವರೆಲ್ಲ ಒಂದೇ ಕಂಡ್ರು. ಬಲಿ ಆಗೋದ್ ಕಾರ್ಯಕರ್ತರು. ಬದ್ಲಾಗ್ರೋ, ಈ ರಾಜಕೀಯ ಪಕ್ಷ ಬಿಟ್ಟು ಹೊರಗೆ ಬಂಡ್ರೋ ದರಿದ್ರ ಸರ್ಕಾರಗಳು.